ಸೊ ಎಲ್ಲ ವಿ ಎಲ್ ಎಸ್ಗೆ ನಮಸ್ತೆ. ಡಿಶ್ ಟಿವಿದ್ದು ಲಾಸ್ಟ್ ಟೈಮು ಟ್ರೈನಿಂಗ್ ಮಾಡಿದ್ದೀವಿ. ಸೊ ಇವತ್ತು ನಾವು ಮಾಡ್ತಿರೋದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೊಸ ಪ್ಲಾನ್ಸ್ ಬಂದಿದ್ದಾವೆ. ಸೊ ಆ ಹೊಸ ಪ್ಲಾನ್ಸನ್ನ ಡಿಫ್ರೆನ್ಸ್ ಏನಿದೆ, ಯಾವ ಥರ ಬುಕ್ ಮಾಡಬೇಕು, ಸೊ ಕಸ್ಟಮರ್ ನೀವು ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಡಿಸ್ಕಷನ್ ಅಲ್ಲಿ ನಾವು ತಿಳಿಬಹುದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು CSC ಪೋರ್ಟಲ್ ಅಲ್ಲಿ DTH ಅಂತ ನೀವು ಸರ್ಚ್ ಮಾಡಿದ ಮೇಲೆ ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ DTH ಅಂತ ಟೈಪ್ ಮಾಡ್ತಿದ್ದಂಗೆ ಡೈರೆಕ್ಟ್ ಇಲ್ಲಿ ಡಿಶ್ ಟಿವಿ ಅಥವಾ DTH ಈ ತರ ನ್ಯೂ ಕನೆಕ್ಷನ್ ಮೇಲೆ ಈ ತರ ಕ್ಲಿಕ್ ಮಾಡಿದ್ರೆ ಇನ್ವ್ಯಾಲಿಡ್ ಕ್ರೆಡೆನ್ಶಿಯಲ್ ಅಂತ ಒಂದು ಲಾಗಿನ್ ಎರರ್ ಬರುತ್ತೆ. ಸೊ ಆ ತರ ಎರರ್ ಬರಬಾರ್ದು ಅಂತಂದ್ರೆ ಸ್ಟಾರ್ಟಿಂಗ್ ಏನ್ ಮಾಡಿ, DTH ಅಂತ ಟೈಪ್ ಮಾಡಿ. ಇಲ್ಲಿ ನೀವು ಡೈರೆಕ್ಟ್ ಇಲ್ಲೇ ನೀವು ಏನು ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. DTH ಅಂತ ಟೈಪ್ ಮಾಡಿ ಕೀಬೋರ್ಡ್ ಅಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ. ಎಂಟರ್ ಹೊಡೆದ ನಂತರ ಈ ತರ ರಿಸಲ್ಟ್ ತೋರಿಸುತ್ತೆ. ಇಲ್ಲಿ ನೀವು ಡಿಶ್ ಟಿವಿ ನ್ಯೂ ಕನೆಕ್ಷನ್ ಅಂತ ಏನಿದೆ ಅಲ್ವಾ, ಸೊ ಇಲ್ಲಿ ನೀವು ಡೈರೆಕ್ಟ್ ಡಿಶ್ ಟಿವಿ ನ್ಯೂ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ ಮೇಲೆ ಈ ತರ ನೆಕ್ಸ್ಟ್ ಬರುತ್ತೆ. ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ತಗೊಂತೀರಾ. ಸೊ ಇಲ್ಲಿ ಹೊಸ VLEs ಆದ್ರೆ ನಿಮ್ಗೆ ಆ ಒಂದು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ. ಆ ಫಾರ್ಮ್ ಅಲ್ಲಿ ನೀವು ನಿಮ್ಮ ಒಂದು ಏರಿಯಾ ಪಿನ್ ಕೋಡ್, ಮೊಬೈಲ್ ನಂಬರ್ ಹಾಕಿ OTP ಜನರೇಟ್ ಮಾಡಿ ಸಬ್ಮಿಟ್ ಕೊಟ್ರೆ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ವೆಯ್ಟ್ ಫಾರ್ 5 minutes ಅಂತ ಬರುತ್ತೆ. ಆ ಟೈಮಲ್ಲಿ ನೀವು ಕಂಪ್ಲೀಟ್ ಎಲ್ಲ ಟ್ಯಾಬ್ಸ್ ಕ್ಲೋಸ್ ಮಾಡಿ ಒಮ್ಮೆ ಒಂದು 10-15 ನಿಮಿಷ ಬಿಟ್ಟು ನೆಕ್ಸ್ಟ್ ಮತ್ತೆ ನೀವು ಬ್ರೌಸರ್ ಅಲ್ಲಿ ಒಮ್ಮೆ ಹಿಸ್ಟ್ರಿ ಕುಕೀಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನೀವು ಡೈರೆಕ್ಟ್ ಡಿಜಿಟಲ್ ಸೇವೆಗೆ ಬಂದು DTH ಅಂತ ಸರ್ಚ್ ಮಾಡಿ ಡಿಶ್ ಟಿವಿ ನ್ಯೂ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ವಿತ್ ಡಿಜಿಟಲ್ ಸೇವೆ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಈ ತರ ಬರುತ್ತೆ. ಯಾವುದೇ ರೀತಿ ಎರರ್ಸ್ ಬರಲ್ಲ. ಅದೇ ರಿಜಿಸ್ಟ್ರೇಷನ್ ಟೈಮಲ್ಲಿ ಇನ್ವ್ಯಾಲಿಡ್ ಯೂಸರ್ ಅದು ಕಾಂಟ್ಯಾಕ್ಟ್ CSC ಅಡ್ಮಿನ್ ಅಂತ ಬಂದ್ರೆ ಮಾತ್ರ ನಾವೇನು ಎಲ್ಲ ಗ್ರೂಪ್ಸ್ ಅಲ್ಲಿ ಡಿಶ್ ಟಿವಿ ಸರ್ವಿಸ್ಗೆ ಮ್ಯಾಪಿಂಗ್ ಮಾಡ್ಲಿಕ್ಕೆ ಏನೋ ಒಂದು ಲಿಂಕ್ ಹಾಕಿದ್ವು, ಆ ಲಿಂಕ್ ಅಲ್ಲಿ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಇಷ್ಟೇ. ಆ ಲಿಂಕ್ ಅಲ್ಲಿ ಫಿಲ್ ಮಾಡಿದ ನಂತರ ವಿತಿನ್ 2 days ಅಲ್ಲಿ ನಿಮ್ದು ಸರ್ವಿಸ್ಗೆ ಮ್ಯಾಪ್ ಅನ್ನೋದು ಆಗುತ್ತೆ. ಮ್ಯಾಪ್ ಆದ್ಮೇಲೆ ನೀವು ಇದೇ ತರ ಬರ್ಬೋದು. ಸೊ ಈ ತರ ನಾಷ್ಟು ಆಡ್ ಇನ್ಸ್ಟಾಲೇಷನ್ ಕಾಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ್ದಾದ್ರು ಒಂದು ಹೊಸ ಕನೆಕ್ಷನ್ ಬುಕ್ ಮಾಡ್ತಿದೀವಿ ಅಂತಂದ್ರೆ. ಸೊ ಇಲ್ಲಿ ಕನೆಕ್ಷನ್ ಟೈಪ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ತೀರಾ. ಬಾಕ್ಸ್ ಟೈಪ್ HD ಬಾಕ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಕಾಸ್ಟ್ ಸೇಮ್ ಇರುತ್ತೆ. ಸೊ ಪ್ಯಾಕೇಜ್ ಅವರು ನಾರ್ಮಲ್ ಚಾನಲ್ಸ್ ನೋಡ್ಬೋದು, HD ಚಾನಲ್ಸ್ ನೋಡ್ಬೋದು. ಬಟ್ ಇಲ್ಲಿ ಬಾಕ್ಸ್ ಮಾತ್ರ HD ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಿಲೋ ಏನು ಮಾಡ್ತೀರಾ, ಪಿಕ್ ವೋಚರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ವೋಚರ್ ಅನ್ನೋದು ಫಿಲ್ ಆಗುತ್ತೆ. ಅದಾದ ನಂತರ ಇಲ್ಲಿ ಕಸ್ಟಮರ್ ಹೆಸರು, ಇಲ್ಲಿ ಸ್ಪೋಕೆನ್ ವಿತ್ ಅಂತ ಏನಿದೆ ಅಲ್ವಾ, ಸೊ ಇಲ್ಲಿ ಕೂಡ ಕಸ್ಟಮರ್ ಹೆಸರು ಹಾಕ್ಬೇಕು. ನೆಕ್ಸ್ಟ್ ಕಸ್ಟಮರ್ ಹೆಸರು ಕಾಲಮ್ ಅಲ್ಲಿ ಕೂಡ, ಕಸ್ಟಮರ್ ನೇಮ್ ಕಾಲಮ್ ಅಲ್ಲಿ ಕೂಡ ಕಸ್ಟಮರ್ ಹೆಸರು ಹಾಕ್ತೀರಾ. ಅವ್ರ ಹೌಸ್ ನಂಬರ್ನ ಫಿಲ್ ಮಾಡ್ತೀರಾ. ಅವ್ರು ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿದ್ದರೆ ಅವ್ರ ಒಂದು ವಿಲೇಜ್ ಹೆಸರನ್ನ ಫಿಲ್ ಮಾಡ್ಬೋದು. ಲೊಕ್ಯಾಲಿಟಿ, ಅವರು ವಿಲೇಜ್ ಇದ್ರೆ ಪೋಸ್ಟ್ ಏನು ಬರುತ್ತೆ ಅದು ಹಾಕ್ಬೋದು. ಸಿಟಿ ಇದ್ರೆ ಅವ್ರ ಏರಿಯಾ. ಆಮೇಲೆ ನೆಕ್ಸ್ಟ್ ಅವ್ರ ಮೊಬೈಲ್ ನಂಬರು ಆಲ್ಟರ್ನೇಟಿವ್ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮೊಬೈಲ್ ನಂಬರ್ ಮಾತ್ರ ಕಂಪಲ್ಸರಿ, ಆಲ್ಟರ್ನೇಟಿವ್ ಆಪ್ಷನಲ್ ಇದೆ. ಕೆಳಗಡೆ ಲ್ಯಾಂಡ್ ಮಾರ್ಕ್ ಹಾಕ್ತೀರಾ, ನಿಯರ್ ಏನು ಬರುತ್ತೆ. ಅದಾದ್ಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀರಾ, ಕಸ್ಟಮರ್ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾರೆ. ಅದಾದ ನಂತರ ಅವ್ರ ಪಿನ್ ಕೋಡ್ ಹಾಕಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸಿಟಿ ಕೂಡ ಅದೇ ತಗೊಳ್ಳುತ್ತೆ. ಅದಾದ ನಂತರ ಅದ್ರ ಬಾಜು ಒಂದು ಏರಿಯಾ ಅಂತ ಇರುತ್ತೆ, ಅದು ಇನ್ವ್ಯಾಲಿಡ್ ಅಂತ ಇರುತ್ತೆ, ಅದನ್ನ ಹಂಗೆ ಬಿಡಿ. ಅದಾದ ನಂತರ ಫೈನಲಿ ಆಫರ್ ಡೀಟೇಲ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಒನ್ಸ್ ನಾವು ಕಸ್ಟಮರ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ನಂತರ ಪಿನ್ ಕೋಡ್ ಹಾಕಿದ್ಮೇಲೆ ಈ ತರ ಸಿಟಿ ತೋರಿಸುತ್ತೆ. ಆಟೋಮೆಟಿಕ್ ಆ ಪಿನ್ ಕೋಡ್ದು ಸಿಟಿ ಆದ ನಂತರ ಏರಿಯಾ ಇದು ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಅದಾದ ನಂತರ ಕೆಳಗಡೆ ಆಫರ್ ನೇಮ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ಇದು ಮೇನ್ VLEsಗಳು ತಿಳ್ಕೊಬೇಕು. ಇಲ್ಲಿ ಏನಾಗುತ್ತೆ, ಆಫರ್ ಅಲ್ಲಿ ಮೇನ್ಲಿ ಮೇಲೆ ಇರುವಂತಹ 4 ಆಫರ್ಸ್ 2500 2 ಇದಾವೆ, 2099 2 ಇದಾವೆ. ಸೊ ಈ 2 ಆಫರ್ಸ್ ಪ್ರತಿಯೊಂದು ಅಮೌಂಟ್ ಅಲ್ಲಿ ಕೂಡ 2 ಇದಾವೆ. 2500 2, 2099 2. ಇವು 4ನ್ನ ನೀವು ಕಸ್ಟಮರ್ಗೆ ಇದ್ರ ಬಗ್ಗೆ ಮಾಹಿತಿನ ನೀವು ಕಮ್ಯುನಿಕೇಟ್ ಮಾಡಿ ಈ ಕಂಪ್ಲೀಟ್ ಇದ್ರದ್ದು ಬೆನಿಫಿಟ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನೀವು ಅದ್ರ ಪ್ರಕಾರ ನೀವು ಫೈನಲಿ ಅವ್ರು ಯಾವ್ದು ಚೂಸ್ ಮಾಡ್ತಾರೆ ಅದನ್ನ ಬುಕ್ ಮಾಡ್ಬೋದು. ಇಲ್ಲಿ 2500 5,000, 2500 5,500 ಈ ಪ್ಲಾನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು, ಓಲ್ಡ್ ಐಡಿಯಲ್ಲಿ ಕೂಡ ಇದೆ. 2500 5,000 ಅಂತಂದ್ರೆ ಕಂಪ್ಲೀಟ್ಲಿ ಯಾರು ಹೊಸ ಕನೆಕ್ಷನ್ ತಗೊಂತಾರೆ ವಿತ್ ಆಂಟಿನಾ ಸಮೇತ ಇನ್ಸ್ಟಾಲೇಷನ್ ಡಿಶ್ ಟಿವಿ ಮಾಡಬೇಕು. ಅದು 2500 5,000 ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇದೇ 2500 ಇನ್ನೊಂದು 5,500 ಬೆನಿಫಿಟ್ ಹೆಂಗ್ ಸಿಗುತ್ತೆ ಅಂತಂದ್ರೆ, ಓಲ್ಡ್ ಕಸ್ಟಮರ್ ಆಲ್ರೆಡಿ ಬೇರೆ DTH ಇದೆ, ಅದು ಅದರಲ್ಲಿ ರಿಚಾರ್ಜ್ ಖಾಲಿ ಆಗಿರುತ್ತೆ, ಇದಕ್ಕೆ ಶಿಫ್ಟ್ ಆಗ್ತೀವಿ ಅಂತಂದ್ರೆ ಟಾಟಾ ಸ್ಕೈ, ಸನ್ ಡೈರೆಕ್ಟ್ ಇರ್ಬೋದು ಅಥವಾ ಇದೇ ಡಿಶ್ ಟಿವಿ ಇರ್ಬೋದು, ಇದಕ್ಕೆ ಶಿಫ್ಟ್ ಆಗ್ತೀವಿ. ಈ ಪ್ಲಾನ್ 50-50 ಪ್ಲೇಸಸ್ ಪ್ಲಾನ್ಗೆ ಶಿಫ್ಟ್ ಆಗ್ತೀವಿ ಅಂತಂದ್ರೆ ಅವ್ರಿಗೆ ಓಲ್ಡ್ ಆಂಟಿನಾ ಇರಬೇಕು. ಹಂಗಿದ್ರೆ
2,500ದಲ್ಲಿ 5,500 ಬೆನಿಫಿಟ್ ನ ಸೆಲೆಕ್ಟ್ ಮಾಡ್ಬೋದು. ಸೊ 2,500ದಲ್ಲಿ 5,000 ಅಂತಂದ್ರೆ ಕಂಪ್ಲೀಟ್ಲಿ ಕಸ್ಟಮರ್ ನಿಮ್ಗೆ 2,500 ಕೊಟ್ಟಿರ್ತಾರೆ. ಡಿಸ್ಟಿ ಅವರು ಅವರ ಮನೆಗೆ ಹೋಗಿ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಹೊಸ ಆಂಟಿನಾ ಸೆಟ್ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಿಕೊಡ್ತಾರೆ. ಸ್ಟಾರ್ಟಿಂಗು 1,000 ರುಪೀಸ್ ಅವ್ರ ವ್ಯಾಲೆಟ್ ಅಲ್ಲಿ ಹಾಕ್ತಾರೆ. ವ್ಯಾಲೆಟ್ ಅಲ್ಲಿ ಹಾಕಿದ ನಂತರ ಆ 1,000 ಖಾಲಿ ಆಗೋತನ ಡಿಪೆಂಡಿಂಗ್ ಆನ್ ಅವ್ರು ಯಾವ ಮಂತ್ಲಿ ಪ್ಯಾಕೇಜ್ ಎಷ್ಟು ರೂಪಾಯಿ ಸೆಲೆಕ್ಟ್ ಮಾಡ್ಕೊಂತಾರಲ್ವಾ ಚಾನಲ್ಸ್ದು, ಅಷ್ಟು ರೂಪಾಯಿಯಲ್ಲಿ ಅವ್ರಿಗೆ ಆ 1,000 ಖಾಲಿ ಆಗ್ಬೇಕಂದ್ರೆ ಎಷ್ಟು ಮಂತ್ಸ್ ಬರ್ಬೇಕು ಅನ್ನೋದು ಅವ್ರ ಡಿಪೆಂಡಿಂಗ್ ಆನ್ ಅವ್ರ ಪ್ಯಾಕೇಜ್ ಅಲ್ಲಿ ಡಿಸೈಡ್ ಆಗುತ್ತೆ. ಅದಾದ ನಂತರ ಖಾಲಿ ಆದ ನಂತರ ಮತ್ತೆ 4,000 ರೂಪಾಯಿ ಹಾಕ್ತಾರೆ ಡಿಸ್ಟಿ ಅವರು. ಆ 4,000ಕ್ಕೆ ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುತ್ತೆ. ಸೊ ಯಾವಾಗ ಬೇಕಂದ್ರೆ ಅವ್ರು ಯೂಸ್ ಮಾಡ್ಕೋಬಹುದು. ಆ 4,000 ಹೆಂಗ್ ಯೂಸ್ ಮಾಡ್ಬೋದು ಅಂದ್ರೆ ಪ್ರತಿ ತಿಂಗಳು ಕಸ್ಟಮರ್ಗೂ ಒಂದು 500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ವ್ಯಾಲೆಟ್ ಅಲ್ಲಿ ಡಬಲ್ ರೆಫ್ಲೆಕ್ಟ್ ಆಗುತ್ತೆ, 1,000 ರೆಫ್ಲೆಕ್ಟ್ ಆಗುತ್ತೆ. ಕಸ್ಟಮರ್ 100 ಮಾಡಿದ್ರೆ 200 ರೆಫ್ಲೆಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಕಸ್ಟಮರ್ ಎಷ್ಟು ರೀಚಾರ್ಜ್ ಮಾಡಿರ್ತಾನೋ ಸೇಮ್ ಅಮೌಂಟ್ ಆ ಕಡೆ 4,000ಲಿಂದ ಕೂಡ ಕಟ್ ಆಗಿ ಅವ್ರ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ. ಅಂದ್ರೆ 50 ಸೇಮ್ 100ಗೆ 100% ಬೆನಿಫಿಟ್ ಅನ್ನೋದು ಸಿಗುತ್ತೆ. ಆ ತರ ಅವ್ರು 4,000ನ ಖಾಲಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ಅವ್ರು ಪ್ರತಿ ತಿಂಗಳು 300 ರೂಪಾಯಿ ಪ್ಯಾಕೇಜ್ ಇದೆ ಅಂತಂದ್ರೆ 150 ರೀಚಾರ್ಜ್ ಮಾಡ್ಕೊಂತ ಹೋದ್ರೆ ಸಾಕು, ಇನ್ನು 150 4,000ಲಿಂದ ಆಡ್ ಆಗ್ತಾ ಇರುತ್ತೆ. ಅದೇ 260 ರೂಪಾಯಿ ಪ್ಯಾಕೇಜ್ ಇದ್ರೆ 130 ರೀಚಾರ್ಜ್ ಮಾಡ್ಕೊಂತ ಹೋದ್ರೆ ಸಾಕು, ಆ ಕಡೆಯಿಂದ 130 4,000ಲಿಂದ ಆಡ್ ಆಗುತ್ತೆ. ಆ ತರ 4,000ನ ಕೂಡ ಅವ್ರು ಯೂಸ್ ಮಾಡ್ಕೋಬಹುದು. ಸೇಮ್ ಅದೇ ಪ್ಲಾನ್ ಅಲ್ಲಿ ಮೇಲೆ 2,500ದಲ್ಲಿ 5,500 ಅಂತಂದ್ರೆ ಸೇಮ್ ಕೆಳಗೇನಿದೆ ಅಲ್ವ ಅದೇ ತರ ಇರುತ್ತೆ. ಎಲ್ಲ ಇನ್ಸ್ಟಾಲೇಷನ್ ಆದ್ಮೇಲೆ 1,000 ಕೊಡೋ ಬದಲು 1,500 ಕೊಡ್ತಾರೆ ಸ್ಟಾರ್ಟಿಂಗ್. ಯಾಕೆ ಕೊಡ್ತಾರೆ ಅಂತಂದ್ರೆ ಆಂಟಿನಾ ಅನ್ನೋದು ಡಿಸ್ಟಿ ಅವ್ರು ಕೊಡ್ತಾ ಇಲ್ಲ. ಕಸ್ಟಮರ್ ಮನೆಯಲ್ಲಿ ಆಲ್ರೆಡಿ ಓಲ್ಡ್ ಆಂಟಿನಾ, ವರ್ಕಿಂಗ್ ಆಂಟಿನಾ ಇದ್ದಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂತಿರೋದ್ರಿಂದ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ 1,500 ರೂಪಾಯಿ ಬರುತ್ತೆ. ಅವ್ರು ಏನ್ ಪ್ಲಾನ್ ಸೆಲೆಕ್ಟ್ ಮಾಡ್ತಾರೆ ಮಂತ್ಲಿ ಚಾನಲ್ಸ್ ಅದ್ರ ಪ್ರಕಾರ ಅದು ಎಷ್ಟು ರೇಟ್ ಐತೆ ಅನ್ನೋದ್ರ ಪ್ರಕಾರ 1,500 ಖಾಲಿ ಆಗೋತನ ಅಷ್ಟು ತಿಂಗಳು ಬರುತ್ತೆ. ಒಂದು 300 ರೂಪಾಯಿ ಪ್ಯಾಕೇಜ್ ಇದ್ರೆ 1,500 ಖಾಲಿ ಆಗ್ಬೇಕಂದ್ರೆ ಮಿನಿಮಮ್ 5 ತಿಂಗಳು ಬೇಕಾಗುತ್ತೆ. ಅದೇ 250 ರೂಪಾಯಿ ಪ್ಯಾಕೇಜ್ ಇದ್ರೆ ಆ 1,500ಗೆ 6 ತಿಂಗಳು ಬರುತ್ತೆ. ಸೇಮ್ ಅದೇ ತರ ಕೆಳಗಿನ ಪ್ಯಾಕೇಜ್ ಅಲ್ಲಿ ಕೂಡ 1,000 ರೂಪಾಯಿಗೆ ಅವ್ರು 300 ರೂಪಾಯಿ ಪ್ಯಾಕೇಜ್ ಇದ್ರೆ 3 ತಿಂಗಳು ಬರುತ್ತೆ. ಅದೇ 250 ರೂಪಾಯಿ ಪ್ಯಾಕೇಜ್ ಇದ್ರೆ 4 ತಿಂಗಳು ಬರುತ್ತೆ ಸ್ಟಾರ್ಟಿಂಗ್. ಇದಾದ ನಂತರ ಸೇಮ್ ಈ 5,500ದಲ್ಲಿ ಕೂಡ ಬೆನಿಫಿಟ್ ಅಲ್ಲಿ ಕೂಡ ಸೇಮ್ ಅದೇ ತರ ಸ್ಟಾರ್ಟಿಂಗ್ 1,500 ಖಾಲಿ ಆದ್ಮೇಲೆ ರಿಮೈನಿಂಗ್ 4,000 ಬರುತ್ತೆ. ಅದರಲ್ಲಿ 50-50 ಕಸ್ಟಮರ್ 100 ರೂಪಾಯಿ ಮಾಡಿದ್ರೆ ಆ 4,000ಲಿಂದ ಕೂಡ 100 ಆಡ್ ಆಗುತ್ತೆ. ಕಸ್ಟಮರ್ 1,000 ಮಾಡಿದ್ರೆ 4,000ಲಿಂದ ಕೂಡ 1,000 ಆಡ್ ಆಗುತ್ತೆ. ಆ ರೀತಿ ಕಸ್ಟಮರ್ ಅರ್ಧ ಅಮೌಂಟ್ ರೀಚಾರ್ಜ್ ಮಾಡ್ಕೊಂತ ಹೋಗ್ಬೋದು. ಇದು ಪ್ಲಾನು ನಿಮ್ಮೆಲ್ಲರಿಗೂ ಗೊತ್ತು. ಇವಾಗ ಕೆಳಗಿರೋ ಪ್ಲಾನು ಅಂದ್ರೆ ಇವಾಗ ಈ 2 ಪ್ಲಾನು ಕೂಡ ಲೈವ್ ಅಲ್ಲಿ ಇದಾವೆ. ನೀವು ಕಸ್ಟಮರ್ ಸಂಬಂಧಪಟ್ಟಿದ್ದು ಯಾವ ಪ್ಲಾನ್ ಸೂಟೇಬಲ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಕೆಳಗಡೆ ಇನ್ನೊಂದು ಇವಾಗ ರೀಸೆಂಟ್ಲಿ ಬಿಟ್ಟಿದ್ದಾರೆ 2,099 ಅಂದ್ರೆ ಮೇಲೆ ಪ್ಲಾನ್ಕ್ಕಿಂತಲೂ ಕಸ್ಟಮರ್ಗೆ ಇನ್ನೂ 400 ರೂಪಾಯಿ ಕಡಿಮೆ ಆಗ್ತಾ ಇದೆ. ಬೆನಿಫಿಟ್ 2,099ರಲ್ಲಿ 4,500 ಅಂದ್ರೆ ಏನರ್ಥ? ODU ಅಂತಂದ್ರೆ ಏನರ್ಥ? ಕಸ್ಟಮರ್ಗೆ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಂಟಿನಾ ಸಮೇತ ಬೇಕು ಅಂತ ಅರ್ಥ. ಸೊ 2,099 ನಿಮ್ಗೆ VL ಪೇ ಮಾಡಿದ್ರೆ ನೀವು 4,500 ಬೆನಿಫಿಟ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಕಸ್ಟಮರ್ಗೆ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಆಂಟಿನಾ ಹೊಸ ಆಂಟಿನಾ ಎಲ್ಲ ಇನ್ಸ್ಟಾಲ್ ಮಾಡಿದ ನಂತರ ಸ್ಟಾರ್ಟಿಂಗು ಇಲ್ಲಿ ನೋಡ್ಬೋದು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ಗೆ 1,500 ಬಂದ್ಬಿಡುತ್ತೆ. ಮೇಲೆ ಸ್ಟಾರ್ಟಿಂಗ್ 1,000 ಬರ್ತಿತ್ತು ನ್ಯೂ ಕಸ್ಟಮರ್ಗೆ. ಇಲ್ಲಿ ಏನಾಗುತ್ತೆ, ನ್ಯೂ ಕಸ್ಟಮರ್ಗೆ 1,500 ಬರುತ್ತೆ, 500 ಎಕ್ಸ್ಟ್ರಾ ಬರುತ್ತೆ. ಪ್ಲಸ್ ಪೇ ಮಾಡೋದು ಕೂಡ ಸ್ಟಾರ್ಟಿಂಗ್ ಇಲ್ಲಿ 2,500 ಪೇ ಮಾಡೋದು, ಇಲ್ಲಿ ಬರೀ 400 ಕಡಿಮೆ ಮಾಡಿ 2,100 ಪೇ ಮಾಡಿದ್ರೆ ಸಾಕು ಕಸ್ಟಮರ್. ಬಟ್ ಇಲ್ಲಿ ಇನ್ನೊಂದು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಸೇಮ್ 2,100ಗೆ 4,500 ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಹೊಸ ಕಸ್ಟಮರು ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಂಟಿನಾ ಇನ್ಸ್ಟಾಲೇಷನ್ ಎಲ್ಲ ಆದ ನಂತರ ಫಸ್ಟ್ 1,500 ಹಾಕ್ಬಿಡ್ತಾರೆ. ಅವ್ರದ್ದೇನಾದ್ರೂ ಒಂದು 250 260 ಪ್ಯಾಕೇಜ್ ಇದ್ರೆ 6 ತಿಂಗಳು ಬರುತ್ತೆ. ಅಥವಾ 300 ರೂಪಾಯಿ HD ಪ್ಯಾಕೇಜ್ ಇದ್ರೆ 5 ತಿಂಗಳ ಫ್ರೀ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಮೇಲೆ ಪ್ಯಾಕೇಜ್ ಅಲ್ಲಿ 4,000 ಹಾಕ್ತಾರೆ ಅಂತ ಹೇಳಿದ್ನಲ್ಲ 2,500 ಪ್ಯಾಕೇಜ್ ಅಲ್ಲಿ. ಇಲ್ಲಿ 4,000 ಹಾಕಲ್ಲ, 3,000 ಹಾಕ್ತಾರೆ. ಬಟ್ ಆ 3,000 ಕೂಡ ಮೇಲೆ ಪ್ಯಾಕೇಜ್ ಅಲ್ಲಿ 4,000ದಲ್ಲಿ ಹೆಂಗ್ ಯೂಸ್ ಮಾಡ್ತಿದ್ರು? ಕಸ್ಟಮರ್ 100 ಮಾಡಿದ್ರೆ ಆ ಕಡೆಯಿಂದ 100 ಆಡ್ ಆಗ್ತಿತ್ತು, ಕಸ್ಟಮರ್ 1,000 ಮಾಡಿದ್ರೆ ಆ ಕಡೆಯಿಂದ 1,000 ಆಡ್ ಆಗ್ತಿತ್ತಲ್ವಾ. ಸೊ ಇಲ್ಲಿ ಆ ತರ ಇಲ್ಲ. ಇಲ್ಲಿ ಒಂದು ಡಿಫರೆನ್ಸ್ ಏನಿದೆ, ಈ 3,000 ಹೆಂಗ್ ಯೂಸ್ ಮಾಡ್ಕೋಬಹುದು ಅಂದ್ರೆ 33% ಬೇಸಿಸ್ ಮೇಲೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ಕಸ್ಟಮರ್ 100 ರೂಪಾಯಿ ಮಾಡಿದ್ರೆ ಆ ಕಡೆಯಿಂದ 33 ರೂಪಾಯಿ ಆಡ್ ಆಗುತ್ತೆ. ಕಸ್ಟಮರ್ 200 ರೂಪಾಯಿ ಮಾಡಿದ್ರೆ ಆ ಕಡೆಯಿಂದ 3,000ಲಿಂದ 66 ರೂಪಾಯಿ ಆಡ್ ಆಗುತ್ತೆ. ಸೊ 33% ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ಆ ತರ ಅವರು ಮಂತ್ಲಿ ಯೂಸ್ ಮಾಡ್ಕೊಂಡು ಆ 3,000ನ ಲೈಫ್ ಲಾಂಗ್ ಅವರು ಖಾಲಿ ಮಾಡ್ಬೋದು. ಸೊ ಓನ್ಲಿ ಒಂದು ಮೇಲೆ ಕೂಡ ಅಷ್ಟೇ 2,099ಕ್ಕೆ 5,000 ಅಂತಂದ್ರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಓಲ್ಡ್ ಆಂಟಿನಾ ಇದೆ, ವರ್ಕಿಂಗ್ ಆಂಟಿನಾ ಅಂತಂದ್ರೆ ಅವ್ರಿಗೆ ನೀವು 2,100 ಪ್ಯಾಕೇಜ್ ಬೇಕಂದ್ರೆ 2,100ರಲ್ಲಿ 5,000 ಸೆಲೆಕ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಓಲ್ಡ್ ಆಂಟಿನಾಗೆ ಹೊಸ ಸೆಟಪ್ ಬಾಕ್ಸ್ ಇನ್ಸ್ಟಾಲ್ ಮಾಡಿ ಸ್ಟಾರ್ಟಿಂಗ್ ಏನ್ ಮಾಡ್ತಿದ್ರು 2,500ದಲ್ಲಿ ಆಂಟಿನಾ ಇದ್ರೆ 1,500 ಕೊಡ್ತಾ ಇದ್ರಲ್ವಾ. ಇಲ್ಲಿ 2,100ರಲ್ಲಿ ಆಂಟಿನಾ ಇದ್ರೆ ಓಲ್ಡ್ ಆಂಟಿನಾ 2,000 ಸ್ಟಾರ್ಟಿಂಗ್ ಕೊಡ್ತಾರೆ. ಸೊ 2,000 ಖಾಲಿ ಆಗ್ಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 8 ಮಂತ್ಸ್ ಬರುತ್ತೆ. ಒಂದು 260 ರೂಪೀಸ್ ಪ್ಯಾಕೇಜ್ ಇದ್ರೆ, ಅಥವಾ HD ಪ್ಯಾಕೇಜ್ 300 ರೂಪಾಯಿ ಪ್ಯಾಕೇಜ್ ಇದ್ರೆ ಮಿನಿಮಮ್ 6 ತಿಂಗಳು ಬರುತ್ತೆ.
6 ತಿಂಗಳ 6.5 ತಿಂಗಳು ಆದ ನಂತರ ಸೇಮ್ ಅದೇ 3,000 ಹಾಕ್ತಾರೆ. 3,000ನ ಹೇಳಿದ್ನಲ್ವಾ, ಈ 2,100 ಪ್ಯಾಕೇಜ್ ಅಲ್ಲಿ ನೆಕ್ಸ್ಟ್ ಬರುವಂತಹ 3,000 ಕ್ಯಾಶ್ ಬ್ಯಾಕ್ ಅನ್ನ ಅರ್ಧ ಯೂಸ್ ಮಾಡಕ್ ಬರಲ್ಲ, 33% ಮಾತ್ರ. ಅಂದ್ರೆ ಕಸ್ಟಮರ್ 100 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಅಲ್ಲಿಂದ 33 ರೂಪಾಯಿ ಆಡ್ ಆಗುತ್ತೆ. ಅದೇ ಕಸ್ಟಮರ್ ಇವಾಗ ಮಂತ್ಲಿ ಪ್ಯಾಕೇಜ್ ಏನಾಗ್ತಿತ್ತು, ಒಂದ್ 260 ರೂಪಾಯಿ ಇದೆ ಅಂತಂದ್ರೆ ಕಸ್ಟಮರ್ 199 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಆ ಕಡೆಯಿಂದ ಒಂದು 66 ಆಡ್ ಆಗಿ ಅವ್ರಿಗೆ ಒಂದು ತಿಂಗಳಿಗೆ 199 ಆಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಅದೇ ಮೇಲಿನ ಪ್ಯಾಕಲ್ಲಿ ಏನಾಗುತ್ತಿತ್ತು, 260 ಪ್ಯಾಕೇಜ್ ಇದ್ರೆ 130 ಅಷ್ಟೇ ಮಾಡ್ಕೊಂತ ಹೋದ್ರೆ ಸಾಕು, ಆ ಕಡೆಯಿಂದ 130 ಆಡ್ ಆಗ್ತಿತ್ತು. ಈ ಕೆಳಗೆ ಹಂಗಿರಲ್ಲ, 33% ಅಷ್ಟೇ ಆಡ್ ಆಗುತ್ತೆ. 100ಕ್ಕೆ 33%. ಕಸ್ಟಮರ್ 100 ರೂಪಾಯಿ ಮಾಡಿದ್ರೆ 33 ರೂಪಾಯಿ ಆಡ್ ಆಗುತ್ತೆ ಎಕ್ಸ್ಟ್ರಾ. ಅದೇ ಕಸ್ಟಮರ್ 1,000 ಮಾಡಿದ್ರೆ 1,330 ರೂಪಾಯಿ ಆಡ್ ಆಗುತ್ತೆ. ಈ ತರ 33% ಆ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ. ಕಸ್ಟಮರ್ಗೆ ಸ್ಟಾರ್ಟಿಂಗು ಜಾಸ್ತಿ ಸ್ವಲ್ಪ ಬೆನಿಫಿಟ್ ಬರಬೇಕು, ಮತ್ತೆ ಅಮೌಂಟ್ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ 2,100 ಪ್ಲಾನ್ ಚೆನ್ನಾಗಿದೆ. ಬಟ್ ಅವ್ರಿಗೆ ತಿಳಿಸಿ ಹೇಳ್ಬೇಕು ನೀವು 33% ಲೆಕ್ಕದಲ್ಲಿ, ಆಮೇಲೆ 3,000 ಯೂಸ್ ಮಾಡ್ಕೋಬಹುದು. ಅದೇ ಕಸ್ಟಮರ್ಗೆ ಒಂದು 400 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತಂದ್ರೆ 2,500 ಪ್ಲಾನ್ ನೀವು ಎಕ್ಸ್ಪ್ಲೇನ್ ಮಾಡಿ ಅರ್ಧ ಅಮೌಂಟು ಅವರು 4,000ದಲ್ಲಿ ಎವ್ರಿ ಟೈಮ್ ರೀಚಾರ್ಜ್ ಅಲ್ಲಿ ಕಸ್ಟಮರ್ ಎಷ್ಟು ರೀಚಾರ್ಜ್ ಮಾಡ್ತಾರೋ ಅಷ್ಟು ರೀಚಾರ್ಜ್ ಆ ಕಡೆಯಿಂದ ಕೂಡ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಇಷ್ಟು ಮಾಡಿ ನೀವು ಸೆಲೆಕ್ಟ್ ಮಾಡಿ ನೀವು ಯಾವುದು ಸೂಟೇಬಲ್, ಯಾವ ಕಸ್ಟಮರ್ ಯಾವ ಸೂಟೇಬಲ್ ಇರುತ್ತೆ ಆ ಪ್ಲಾನ್ ಸೆಲೆಕ್ಟ್ ಮಾಡ್ಬೋದು. ಸೊ ಇದು ನಂದು ಒಂದು ಕಸ್ಟಮರು, ನಾನು ಅದ್ರ ಪ್ರಕಾರ ನಾನು ಸೂಟೇಬಲ್ ಪ್ಲಾನ್ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಕಸ್ಟಮರ್ಗೆ ಈ 4 ಪ್ಲಾನ್ ಅಲ್ಲಿ ಯಾವುದು ಸೂಟೇಬಲ್ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನೀವು ಬುಕ್ ಮಾಡ್ಬೋದು. ಇಷ್ಟು ಯಾವ್ದು ಪ್ಯಾಕೇಜ್ ಇದೆ ಆ ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಡೈರೆಕ್ಟ್ ನೀವು ಅವ್ರಿಗೆ ಎಕ್ಸ್ಟ್ರಾ 1 ಇಯರ್ ಅಂತೂ ಬಾಕ್ಸ್ ವಾರಂಟಿ ಬರುತ್ತೆ. ಅದಲ್ಲದೆ ಅಡಿಷನಲ್ ಸೆಕೆಂಡ್ ಇಯರ್ ಬಾಕ್ಸ್ ವಾರಂಟಿ ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ 142 ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಕಸ್ಟಮರ್ ಈ ಪ್ಯಾಕೇಜ್ ಏನ್ ಸೆಲೆಕ್ಟ್ ಮಾಡ್ತಾನೆ ಆ ಅಮೌಂಟ್ಗಿಂತಲೂ ಮತ್ತೆ 142 ಎಕ್ಸ್ಟ್ರಾ ಪ್ಲೇ ಮಾಡಬೇಕಾಗುತ್ತೆ. ಇಲ್ಲ 1 ಇಯರ್ ಸಾಕಂದ್ರೆ ಇದನ್ನ ಆಫ್ ಇರುತ್ತೆ, ಅದನ್ನ ಹಂಗೆ ಬಿಡಿ. ಡೈರೆಕ್ಟ್ ರಿಮಾರ್ಕ್ ಅಲ್ಲಿ ಇಲ್ಲಿ CSC ಅಂತ ಟೈಪ್ ಮಾಡಿಬಿಟ್ಟು ಡೈರೆಕ್ಟ್ ಕಂಟಿನ್ಯೂ ಅಂತ ತಗೊಬೇಕಾಗುತ್ತೆ. ನೆಕ್ಸ್ಟ್ ಅದು ಪೇಮೆಂಟ್ಗೆ ಹೋಗುತ್ತೆ. ನೆಕ್ಸ್ಟ್ ಈ ತರ ತೋರಿಸುತ್ತೆ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ನಿಮ್ಮ ವ್ಯಾಲೆಟ್ ಪಾಸ್ವರ್ಡ್ಗೆ ಹೋಗುತ್ತೆ. ಇಲ್ಲಿ ಫೈನಲ್ ಪೇಮೆಂಟ್ ಬಂದಾಗ ನೋಡ್ಬೋದು, ಇಲ್ಲಿ ನಾವು ಮಾಡಿರುವಂತ 2,500 ನಾನು ಇಲ್ಲಿ ಮಾಡ್ತಾ ಇದ್ರೆ ಇಲ್ಲಿ 1,939 ಕಟ್ ಆಗ್ತಿದೆ. ಅಂದ್ರೆ VLEಗೆ ಆಲ್ಮೋಸ್ಟ್ 560 ರೂಪಾಯಿ ಕಮಿಷನ್ ಅನ್ನೋದು ಇನ್ಸ್ಟೆಂಟ್ ಸಿಗ್ತಾ ಇದೆ. ಇಲ್ಲಿ ವ್ಯಾಲೆಟ್ ಅಲ್ಲಿ ಕಟ್ ಆಗೋದೆ 1,939. ಸೊ ನೀವು VLEಸ್ಗಳು ನಿಮ್ಮ ಒಂದು ಕಸ್ಟಮರ್ ಹತ್ರ 2,500 ಪ್ಯಾಕೇಜ್ ಇದ್ರೆ 2,500 ತಗೊಂತಾರೆ. ಅದೇ ರೀತಿ 2,100 ಪ್ಯಾಕೇಜ್ ನೀವು ಬುಕ್ ಮಾಡ್ತಿದ್ರ ಅಂದ್ರೆ ಅದರಲ್ಲಿ ನಿಮ್ದು 500 ಪ್ಲಸ್ ರೀಚಾರ್ಜ್ಗೆ ಅಂತೇಳಿ ಇಷ್ಟೊಂದು ಕಮಿಷನ್ ಬರುತ್ತೆ. ಸೊ 530 ಅಥವಾ 540 ರೂಪಾಯಿ ಮೇಲೆ ನಿಮ್ಗೆ ಕಮಿಷನ್ ಬರುತ್ತೆ. ಅಷ್ಟು ಕಟ್ ಆಗಿ ರಿಮೈನಿಂಗ್ 1,500 ಸಮಥಿಂಗ್ ಮಾತ್ರ ನಿಮ್ಮ ವ್ಯಾಲೆಟ್ ಅಲ್ಲಿ ಕಟ್ ಆಗುತ್ತೆ. ಸೊ ಯಾವುದೇ ಇರಲಿ ನಿಮಗೆ ಮೋರ್ ದನ್ 500 ಇನ್ಸ್ಟೆಂಟ್ ಕಮಿಷನ್ ಅನ್ನೋದು ಬರ್ತಾ ಇದೆ. ಇಲ್ಲೇನಾಗುತ್ತೆ, ಇವಾಗ ಪೇಮೆಂಟ್ ಆದ್ಮೇಲೆ ಈ ತರ ರಿಸಿಪ್ಟ್ ಬರುತ್ತೆ. ಇಲ್ಲೆಲ್ಲ ಟಿಕೆಟ್ ನಂಬರು, ಕಸ್ಟಮರ್ ನೇಮು, ಮೊಬೈಲ್ ನಂಬರು, ವೋಚರ್ ನಂಬರು, ವೋಚರ್ ಕೋಡ್ ಎಲ್ಲ ಇರುತ್ತೆ. ಸೊ ಇದನ್ನ ನೀವು ಈ ರಿಸಿಪ್ಟ್ ನ ನೀವು ಫೋಟೋ ಹೊಡೆದು ನಿಮ್ಮ ಒಂದು ಡಿಶ್ ಟಿವಿ ಗ್ರೂಪ್ಸ್ ಅಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಅವರು ಇನ್ಸ್ಟಾಲೇಷನ್ ನ ಅರೇಂಜ್ ಮಾಡ್ತಾರೆ. ಸೊ ಇಷ್ಟು ಮಾತ್ರ VLE ಕೆಲಸ ಇದೆ. ಆಮೇಲೆ ಅರೇಂಜ್ಮೆಂಟ್ಸ್, ಅದು ಇನ್ಸ್ಟಾಲೇಷನ್ ಎಲ್ಲ ಕೂಡ ಡಿಶ್ ಟಿವಿ ಕಂಪ್ನಿಯವರೇ ತಗೊಂತಾರೆ. ಸೊ ನೀವು ಮಾಡ್ತಿರೋದು ಇವಾಗ ತಾನೇ ಏನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಆ ಪ್ಲಾನ್ಸ್ ನ ಕರೆಕ್ಟ್ ಆಗಿ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರು ಯಾವ ಪ್ಲಾನ್ ಬೇಕು ಅದನ್ನ ಚೂಸ್ ಮಾಡಿ ಓಕೆ ಅಂದ್ರೆ ಅದನ್ನ ಬುಕ್ ಮಾಡಿ ಪೇಮೆಂಟ್ ಮಾಡೋದಷ್ಟೇ ನಿಮ್ ಕೆಲಸ. ಇಷ್ಟು ಮಾಡೋದ್ರಿಂದ ನೀವು ಆರಾಮ್ಸೆ 550 ರೂಪಾಯಿ ಸ್ಪಾಟ್ ಇನ್ಸ್ಟೆಂಟ್ ಕಮಿಷನ್ ನ ಈ ಒಂದು ಸರ್ವಿಸ್ಲಿಂದ ನೀವು ಪಡಿಬಹುದು.